अभी अल्लाह मिला है तो सुनते हुए ಬಾಬಾ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ಈಗ ನಿಮಗೆ ಅಲ್ಲಾ ಸಿಕ್ಕಿದೆ ಅಂದರೆ ಸೀದಾ ಆಗಿ, ಅರ್ಥಾತ್ अपने आप को आत्मा समझो, ದೇಹ समझना भी उल्टा है. ಅಂದರೆ ನಿಮ್ಮನ್ನ ನೀವು ಆತ್ಮ ಅಂತ ತಿಳಿಯಿರಿ, ದೇಹ ಅಂತ ತಿಳಿಯೋದು ಸಹ ಉಲ್ಟಾ ಆಗೋದು ಆಗಿದೆ. ಇಂದಿನ ಪ್ರಶ್ನೆ, किस एक बात को समझने वाले ದೇಹಕ್ಕೆ ವೈರಾಗಿ ಬರೆಸಿ. ಯಾವ ಒಂದು ಮಾತನ್ನ ಅರ್ಥ ಮಾಡಿಕೊಳ್ಳುವವರು ಅನಂತವಾದ ವೈರಾಗಿಗಳು ಆಗುವುದಾಗಿದೆ. ಗೊತ್ತಾಗಿದೆ. पुरानी दुनिया अब होपलेस है, कब्रिस्तान बनना है. ये बात समझ ली तो ಬೇಹದ್ ಕೆ ವೈರಾಗಿ ಬರೆಸಿ. ಹಳೆ ಪ್ರಪಂಚ ಈಗ ಹೋಪ್ಲೆಸ್ ಆಗಿದೆ, ಸ್ಮಶಾನ ಆಗಲಾಗಿದೆ. ಈ ಮಾತನ್ನ ತಿಳಿದವರೇ ಅನಂತವಾದ ವೈರಾಗಿಗಳು ಆಗ್ತಾರೆ. तुम जानते हो अब नई दुनिया स्थापन हो रही है. इस रुद्र ज्ञान यज्ञ में सारी पुरानी दुनिया स्वाहा है. ತಮಗಂತೂ ಗೊತ್ತಿದೆ, ಈಗ ಹೊಸ ಪ್ರಪಂಚ ಸ್ಥಾಪನೆ ಆಗಲಾಗಿದೆ. ಈ ರುದ್ರಜ್ಞಾನ ಯಜ್ಞದಲ್ಲಿ ಇಡೀ ಹಳೆ ಪ್ರಪಂಚ ಸ್ವಾಹ ಆಗಬೇಕಾಗಿದೆ. ಯಹಿ ಏಕ್ ಬಾತ್ ತುಮೇ ಬೇಹದ್ ಕಾ ವೈರಾಗಿ ಬನಾನೆ. ಈ ಒಂದು ಮಾತು ತಮ್ಮನ್ನ ಅನಂತವಾದ ವೈರಾಗಿಗಳಾಗಿ ಮಾಡುತ್ತೆ. ತುಮಾರಿ ದಿಲ್ ಇಸ್ ಕಬ್ರಿಸ್ತಾನ್ ಸೆ ನಿಕಲ್ ಗಯಿ ಹೈ. ನಿಮ್ಮ ಹೃದಯ ಈಗ ಈ ಸ್ಮಶಾನದಿಂದ ಹೊರಬಂದಿದೆ. ಓಂ ಶಾಂತಿ. ಯೂ ತೋ ಹೈ ಡಬಲ್ ಓಂ ಶಾಂತಿ ಕ್ಯೂಂಕಿ ದೋನೋ ಆತ್ಮ. ಆ ರೀತಿ ನಡೆದಾಗ ಡಬಲ್ ಓಂ ಶಾಂತಿ ಆಗಿದೆ. ಯಾಕೆಂದರೆ ಎರಡು ಆತ್ಮಗಳಿದೆ. दोनों आत्माओं का स्वधर्म है शांति, बाप का भी स्वधर्म है शांति. ಎರಡು ಆತ್ಮಗಳ ಸ್ವಧರ್ಮ ಆಗಿದೆ ಶಾಂತಿ, ಬಾಬೋರ ಸ್ವಧರ್ಮನು ಶಾಂತಿಯಾಗಿದೆ. बच्चे वहां शांति में रहते, उसको कहा जाता शांतिधाम. बाप भी वहां रहते. ಮಕ್ಕಳು ಅಲ್ಲಿ ಶಾಂತಿಯಲ್ಲಿ ಇರ್ತಾರೆ, ಅದಕ್ಕೆ ತಿಳಿಸಲಾಗುತ್ತೆ ಶಾಂತಿಧಾಮ. ಬಾಬನು ಅಲ್ಲಿ ಇರ್ತಾರೆ. बाप तो सदैव पावन है, बाकी जो भी मनुष्य मात्र है वह पुनर्जन्म ले अपवित्र है. ತಂದೆಯಂತೂ ಸದಾ ಪಾವನವಾಗಿದೆ, ಬಾಕಿ ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆ ಅವರು ಪುನರ್ಜನ್ಮವನ್ನ ಪಡೆದು ಅಪವಿತ್ರರಾಗ್ತಾರೆ. बाप बच्चों को कहते, बच्चे अपने को आत्मा समझो, आत्मा जानती है परम पिता परमात्मा ज्ञान का सागर है, शांति का सागर है, उनकी महिमा है. ತಂದೆ ಮಕ್ಕಳಿಗೆ ಅಂತಾರೆ, ಮಕ್ಕಳೇ ನಿಮ್ಮನ್ನ ನೀವು ಆತ್ಮ ಅಂತ ತಿಳಿಯಿರಿ. ಆತ್ಮಕ್ಕೆ ಗೊತ್ತಿದೆ ಪರಂಪಿತ ಪರಮಾತ್ಮ ಜ್ಞಾನ ಸಾಗರ ಆಗಿದೆ, ಶಾಂತಿಯ ಸಾಗರ ಆಗಿದೆ. ಇದೆಲ್ಲ ಅವರ ಮಹಿಮೆಯಲ್ಲಿ. वो सर्व का बाप है, सर्व का सद्गति दाता भी है. तो सभी का बाप के वर्षे पर हक जरूर है. ಅವರು ಸರ್ವರಿಗೂ ತಂದೆಯಾಗಿದ್ದಾರೆ, ಸರ್ವರ ಸದ್ಗತಿ ದಾತ ಅಂದ ಮೇಲೆ ಎಲ್ಲರಿಗೂ ತಂದೆಯ ಆಸ್ತಿಯ ಮೇಲೆ ಅಧಿಕಾರ ಇದ್ದೇ ಇರುತ್ತದೆ. बाप से वर्षा क्या मिलता? बच्चे जानते हैं बाप है स्वर्ग का रचेगा, तो जरूर स्वर्ग का वर्षा ही देंगे और देंगे भी जरूर नरक में. ತಂದೆಯಿಂದ ಏನು ಆಸ್ತಿ ಸಿಗತ್ತೆ? ಮಕ್ಕಳಿಗೆ ಗೊತ್ತಿದೆ ತಂದೆ ಸ್ವರ್ಗದ ರಚಯಿತ ಅಂದ ಮೇಲೆ ಸ್ವರ್ಗದ ಆಸ್ತಿ ಕೊಡ್ತಾರೆ, ಮತ್ತೆ ನರಕದಲ್ಲೇ ಕೊಡ್ತಾರೆ. नरक का वर्षा दिया रावण ने, इस समय सब नरकवासी. ನರಕದ ಆಸ್ತಿಯನ್ನ ಕೊಟ್ಟರು ರಾವಣ, ಈ ಸಮಯದಲ್ಲಿ ಎಲ್ಲರೂ ನರಕವಾಸಿಗಳಾಗಿದ್ದಾರೆ. तो जरूर वर्षा रावण से मिलता, नरक और स्वर्ग दोनों. ಅಂದಮೇಲೆ ಖಂಡಿತವಾಗಿ ರಾವಣನಿಂದಲೇ ಆಸ್ತಿ ಸಿಗುತ್ತೆ, ನರಕ ಮತ್ತು ಸ್ವರ್ಗ ಎರಡೂ ಇದೆಯಲ್ಲ. ये कौन सुनते हैं आत्मा? अज्ञान कालीन में भी सब कुछ आत्मा करती, परंतु देह अभिमान के कारण समझते शरीर सब कुछ करता.
ಇದೆಲ್ಲ ಯಾರು ಕೇಳ್ತಿದ್ದಾರೆ? ಅಜ್ಞಾನ ಕಾಲದಲ್ಲೂ ಎಲ್ಲವನ್ನ ಮಾಡೋದು ಆತ್ಮ. ಆದರೆ ಅಭಿಮಾನದ ಕಾರಣ ತಿಳ್ಕೊಂತಾರೆ ಶರೀರ ಎಲ್ಲವನ್ನ ಮಾಡಿ. ನಮ್ಮ ಸ್ವಧರ್ಮನೇ ಶಾಂತಿಯಾಗಿದೆ. ये भूल जाते हम रहने वाले शांति नाम के, ये भी समझाना चाहिए सच कहेगी फिर झूठ गंध बनता. ನಾವು ಮರ್ತೋಗ್ತೀವಿ. ಇದನ್ನು ಸಹ ತಿಳ್ಕೋಬೇಕು. ನಾ ಶಾಂತಿಧಾಮದವರು, ಸತ್ಯ ಖಂಡದಲ್ಲಿ ನಾವಿದ್ವಿ, ಈಗ ಸುಳ್ಳಿನ ಖಂಡ ಆಗಿದೆ. ಭಾರತ್ ಸಚ್ ಖಂಡ ಫಿರ್ ರಾವಣ ರಾಜ್ झूठ खंड भी बनता है, ये तो कॉमन बात. ಭಾರತ ಸತ್ಯವಾದ ಖಂಡ ಆಗಿದೆ, ನಂತರ ರಾವಣ ರಾಜ್ಯ ಸುಳ್ಳಿನ ಖಂಡ ಆಗುತ್ತೆ. ಇದೆಲ್ಲ ಕಾಮನ್ ವಿಷಯ ಆಗಿದೆ. मनुष्य क्यों नहीं समझते? क्योंकि आत्मा तमो प्रधान हो गई, इसको पत्थर बुद्धि. ಇದೆಲ್ಲ ಮನುಷ್ಯ ಏನಕ್ಕೆ ಅರ್ಥ ಮಾಡ್ಕೊಳಲ್ಲ? ಯಾಕೆಂದರೆ ಆತ್ಮ ತಮೋ ಪ್ರಧಾನ ಆಗಿದೆ, ಅದಕ್ಕೆ ಕಲ್ಲು ಬುದ್ಧಿ ಅಂತ ತಿಳಿಸ್ಬೋದು. जिसने भारत को स्वर्ग बनाया, पूज्य बनाया, उसको ही फिर पुजारी बन गाली देते. इसमें भी कोई का दोष नहीं. ಯಾರು ಭಾರತವನ್ನು ಸ್ವರ್ಗವಾಗಿ ಮಾಡಿದ್ರು, ಪೂಜ್ಯರಾಗಿ ಮಾಡಿದ್ರು, ಅವರೇ ಮತ್ತೆ ಪೂಜಾರಿಯಾಗಿ ನಿಂದನೆಯನ್ನ ಮಾಡ್ತಾರೆ. ಇದರಲ್ಲಿ ಯಾರದೇ ದೋಷ ಇಲ್ಲ. बाप बच्चों को समझाते ये ड्रामा कैसे बना है, कैसे पूज्य से पुजारी बने. ತಂದೆ ಮಕ್ಕಳು ತಿಳಿಸ್ತಾರೆ ಈ ಡ್ರಾಮಾ ಯಾವ ರೀತಿ ತಯಾರಾಗಿದೆ, ಯಾವ ರೀತಿ ಪೂಜ್ಯರಿಂದ ಪೂಜಾರಿ ಆಗ್ತಾರೆ. बाप समझाते आज से 5000 वर्ष पहले भारत में आदि सनातन देवी देवता धर्म था, कल की बात है. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಇವತ್ತಿನ ಹಿಂದೆ 5000 ವರ್ಷದ ಮೊದಲು ಭಾರತದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ನಿನ್ನೆಯ ಮಾತಾಗಿದೆ. परंतु मनुष्य बिल्कुल भूले हुए हैं, ये शास्त्र आदि सब भक्ति मार्ग के लिए बैठ बनाए. ಆದರೆ ಮಾನವ ಮರೆತಿದ್ದಾರೆ. ಈ ಶಾಸ್ತ್ರಗಳೆಲ್ಲ ಭಕ್ತಿ ಮಾರ್ಗದಲ್ಲಿ ಕುತ್ಕೊಂಡು ಬರೀಲಾಗಿದೆ. ಶಾಸ್ತ್ರ ಹೇಗೆ ಭಕ್ತಿ ಮಾರ್ಗ के लिए ना कि ಜ್ಞಾನ ಮಾರ್ಗ के लिए. ಶಾಸ್ತ್ರಗಳಿರೋದೇ ಭಕ್ತಿ ಮಾರ್ಗಕ್ಕೋಸ್ಕರ, ಜ್ಞಾನ ಮಾರ್ಗಕ್ಕೆ ಅಲ್ಲ. ज्ञान मार्ग का शास्त्र बनता ही नहीं, बाबा ही कलप कलप आकर बच्चों को ज्ञान देते देवता पद के. ಜ್ಞಾನ ಮಾರ್ಗದ ಶಾಸ್ತ್ರಗಳು ತಯಾರಾಗೋದೇ ಇಲ್ಲ. ಬಾಬೋರೇ ಕಲ್ಪ ಕಲ್ಪ ಬಂದು ಮಕ್ಕಳಿಗೆ ಜ್ಞಾನವನ್ನ ಕೊಡ್ತಾರೆ ದೈವಿ ಪದವಿಗೋಸ್ಕರ. बाप पढ़ाई पढ़ाते फिर ये ज्ञान प्रायलोक हो जाता. सत्युग में कोई शास्त्र होता नहीं, क्योंकि वो है ज्ञान मार्ग की प्रारंभ. ತಂದೆ ವಿದ್ಯೆಯನ್ನು ಓದಿಸ್ತಾರೆ, ನಂತರ ಈ ಜ್ಞಾನ ಪ್ರಾಯಲೋಕ ಆಗ್ತದೆ. ಸತ್ಯುಗದಲ್ಲಿ ಶಾಸ್ತ್ರಗಳೇ ಇರೋದಿಲ್ಲ, ಯಾಕೆಂದರೆ ಅದಾಗಿದೆ ಜ್ಞಾನ ಮಾರ್ಗದ ಪ್ರಾರಂಭ. 21 जन्म के लिए बेहद के बाप से बेहद का वर्षा मिलता है, पीछे फिर रावण का वर्षा मिलता अल्प काल के लिए. 21 ಜನ್ಮಕ್ಕೋಸ್ಕರ ಅನಂತವಾದ ತಂದೆಯಿಂದ ಅನಂತವಾದ ಆಸ್ತಿ ಸಿಗುತ್ತೆ, ನಂತರ ರಾವಣನಿಂದ ಆಸ್ತಿ ಸಿಗುತ್ತೆ ಅಲ್ಪ ಕಾಲಕ್ಕೋಸ್ಕರ. जिसको सन्यासी लोग कांग विष्टा समान सुख कहते, दुख ही दुख है, इसका नाम ही है दुखदाम. ಅದಕ್ಕೆ ಸನ್ಯಾಸಿಗಳು ಕಾಂಗವಿಷ್ಟ ಸಮಾನ ಸುಖ ಅಂತ ಹೇಳುದು. ಯಾಕೆಂದರೆ ದುಃಖನೇ ದುಃಖ ಇದೆ, ಇದರ ಹೆಸರೇ ಆಗಿದೆ ದುಃಖದಾನ. कलयुग के पहले द्वापर उसको कहेंगे समी दुखदान. ये है ಫೈನಲ್ ದುಃಖದಾಮ. ಕಲಿಯುಗಕ್ಕಿಂತ ಮೊದಲು ದ್ವಾಪರ, ಅದಕ್ಕೆ ಸಮಿ ದುಃಖಧಾಮ ಅನ್ಕೋದು. ಇದಂತೂ ಫೈನಲ್ ದುಃಖಧಾಮ ಆಗಿದೆ. आत्मा ही 84 जन्म लेती, नीचे उतरती, बाप सीढ़ी चढ़ा देते, क्योंकि चक्र को फिरना जरूर.
ಆತ್ಮನೇ 84 ಜನ್ಮವನ್ನ ಪಡೆದು ಕೆಳಗಡೆ ಇಳಿಯಿತು. ಬಾಬಾ ಮೆಟ್ಲನ್ನ ಹತ್ತಿಸ್ಬಿಡ್ತಾರೆ. ಯಾಕೆಂದರೆ ಚಕ್ರ ತಿರುಗಲೇಬೇಕಲ್ಲ. नई दुनिया थी, देवी देवताओं का राज्य था, दुख का नाम निशान नहीं था, इसलिए दिखाते हैं शेर बकरी इकट्ठे जलते. ಹೊಸ ಪ್ರಪಂಚ ಇತ್ತು, ದೇವಿ ದೇವತೆಗಳ ರಾಜ್ಯ ಇತ್ತು. ದುಃಖದ ಹೆಸರು ಚಿಹ್ನೆಗಳೇ ಇರಲಿಲ್ಲ. ಅದಕ್ಕೆ ತೋರಿಸ್ತಿರ್ತಾರೆ ಹುಲಿ ಮತ್ತೆ ಹಸು ಎರಡೂ ಒಂದೇ ಕಡೆ ನೀರು ಕುಡಿತಿತ್ತು. वहां हिंसा की कोई बात नहीं, अहिंसा परमो देवी देवता धर्म कहा जाता ये है हिंसा. ಅಲ್ಲಿ ಹಿಂಸೆ ಮಾತೇ ಇಲ್ಲ. ಅಹಿಂಸಾ ಪರಮೋ ದೇವಿ ದೇವತಾ ಧರ್ಮ ಅಂತ ಹೇಳ್ಬೋದು. ಇಲ್ಲಾಗಿದೆ ಹಿಂಸೆ. पहले पहले हिंसा है काम कटारी चलाना, सतयुग में विकारी कोई होता. ಮೊಟ್ಟ ಮೊದಲು ಹಿಂಸೆ ಆಗಿದೆ ಕಾಮ ಕಟಾರಿಯನ್ನು ನಡೆಸುವುದು. ಸತ್ಯುಗದಲ್ಲಿ ವಿಕಾರ ಅನ್ನೋದೇ ಇರಲಿಲ್ಲ. उनकी तो महिमा गाते, लक्ष्मी नारायण की महिमा गाते हैं ना, आप संपूर्ण निर्विकार. ये कलयुग है, ಐರನ್ ಏಜ್ ವರ್ಲ್ಡ್. ಅವರ ಮಹಿಮೆಯನ್ನ ಮಾಡಲಾಗುತ್ತೆ, ಲಕ್ಷ್ಮೀ ನಾರಾಯಣ ಮಹಿಮೆಯನ್ನ ಮಾಡಲಾಗತ್ತೆ. ತಾವು ಸಂಪೂರ್ಣ ನಿರ್ವಿಕಾರಿ. ಇದಾಗಿದೆ ಕಲಿಯುಗ. ಇದಕ್ಕೆ ಕಬ್ಬಿಣದ ಪ್ರಪಂಚ ಅಂತ ಅಂದ್ರು. इसको कोई गोल्डन एज तो कह ना सके, ड्रामा ही ऐसा बना है. ಇದಕ್ಕೆ ಚಿನ್ನದ ಪ್ರಪಂಚ ಅಂತ ಯಾರು ಹೇಳಕ್ಕಾಗಲ್ಲ. ಡ್ರಾಮನಿ ಈ ರೀತಿ ತಯಾರಾಗಿದೆ. सत्युग है शिवालय, वहां सब पावन जिनों की चित्र भी है. ಸತ್ಯುಗ ಆಗಿದೆ ಶಿವಾಲಯ, ಅಲ್ಲಿ ಎಲ್ಲರೂ ಪಾವನವಾಗಿರ್ತಾರೆ, ಅವರ ಚಿತ್ರಗಳು ಇದೆ. शिवालय बनाने वाले शिव बाबा का भी चित्र है. भक्ति मार्ग में उनको अनेक नाम दे दी. ಶಿವಾಲಯವನ್ನ ಮಾಡುವಂತಹ ಶಿವಬಾಬುರ ಚಿತ್ರನೂ ಇದೆ. ಭಕ್ತಿ ಮಾರ್ಗದಲ್ಲಿ ಅವರಿಗೆ ಅನೇಕ ಹೆಸರುಗಳನ್ನು ಕೊಟ್ಟಿದೆ. वास्तव में नाम एक है, बाप को अपना शरीर तो है नहीं. ವಾಸ್ತವದಲ್ಲಿ ಅವರಿಗೆ ಒಂದೇ ಹೆಸರು, ತಂದೆಗೆ ತನ್ನ ದೇಹ ಅಂತೂ ಇಲ್ಲವಲ್ಲ. बाप कहते मुझे अपना परिचय देने व रचना के आदि मध्य अंत का ज्ञान सुनाने आना पड़ता. बाबा ತಿಳಿಸ್ತಾರೆ, ನನಗಂತೂ ಶರೀರ ಇಲ್ಲ, ನಾನು ನನ್ನ ಪರಿಚಯವನ್ನ ಕೊಡೋದಿಕ್ಕೆ ಅಥವಾ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ತಿಳಿಸೋದಿಕ್ಕೆ ಬರಬೇಕಾಗುತ್ತೆ. मुझे आकर तुम्हारी सर्विस करनी होती, तुम ही मुझे बुलाते हो, ए पतित पावन आओ. ನಾನು ಬಂದು ನಿಮ್ಮ ಸೇವೆಯನ್ನ ಮಾಡಬೇಕಾಗುತ್ತೆ, ತಾವೇ ನನ್ನನ್ನ ಕರೀತಾ ಇದ್ರಿ, ಏ ಪತಿತ ಪಾವನ ಬನ್ನಿ. सत्युग में नहीं बुलाते हो, इस समय सब बुलाते हैं क्योंकि विनाश सामने खड़ा. ಸತ್ಯುಗದಲ್ಲಂತೂ ಕರೆಯೋದಿಲ್ಲ, ಈ ಸಮಯದಲ್ಲಿ ಎಲ್ಲರೂ ಕರೀತಿರ್ತಾರೆ, ಯಾಕೆಂದರೆ ವಿನಾಶ ಮುಂದೆ ನಿಂತಿದೆ ಅಲ್ಲ. भारतवासी जानते ये वही महाभारत लड़ाई है, फिर आदि सनातन देवी देवता धर्म की स्थापना होगी. ಭಾರತವಾಸಿಗಳಿಗೆ ಗೊತ್ತಿದೆ, ಇದು ಅದೇ ಮಹಾಭಾರತ ಯುದ್ಧ, ನಂತರ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ. बाप भी कहते मैं राजाओं का राजा बनाने आया हूं, आजकल तो महाराजा बादशाह आदि है नहीं. ತಂದೆ ತಿಳಿಸ್ತಾರೆ, ನಾನು ರಾಜರಿಗೂ ರಾಜರಾಗಿ ಮಾಡೋದಕ್ಕೆ ಬಂದಿದ್ದೆ. ಇವತ್ತು ಮಹಾರಾಜ ರಾಜ ಏನೂ ಇಲ್ವಲ್ಲ. अभी तो प्रजा का प्रजा पर राज्य है, बच्चे समझते हम भारतवासी सॉल्वेंट. ಈಗಂತೂ ಪ್ರಜೆಗಳ ಮೇಲೆ ರಾಜ್ಯ. ಮಕ್ಕಳು ಅರ್ಥ ಮಾಡ್ಕೊಂತಾರೆ, ನಾವು ಭಾರತವಾಸಿ ಪಾವನವಾಗಿದ್ವಿ. ये रे जवाहरातों के महल में थे, नई दुनिया थी, फिर नया ही पुरानी. ವಜ್ರ ವೈಡೂರ್ಯದ ಮಹಲಲ್ಲಿದ್ವಿ, ಹೊಸ ಪ್ರಪಂಚದಲ್ಲಿದ್ವಿ,
ನಂತರ ಹೊಸದೇ ಹಳೆಯದಾಗುತ್ತೆ. हर चीज पुरानी तो होती ही है, जैसे मकान नया बनाते फिर आखिर तो आयु कम हो जाएगी. ಪ್ರತಿ ವಸ್ತು ಹಳೆಯದಾಗಿ ಆಗುತ್ತೆ. ಯಾವ ರೀತಿ ಮನೆ ಹೊಸದಾಗಿ ಮಾಡಲಾಗತ್ತೆ, ನಂತರ ಅದರ ಆಯುಷ್ಯು ಕಡಿಮೆ ಆಗ್ತಾ ಹೋಗುತ್ತೆ. कहाँ जाएगा, ये नया है, ये आधा पुराना है, ये मध्यम है. हर एक चीज सतो रजो तमो होती है. ಭಗವಾನ್ ರಾಜ್ ಹೇಳಲಾಗುತ್ತೆ, ಇದು ಹೊಸದಾಗಿದೆ, ಇದು ಅರ್ಧ ಹಳೆಯದಾಗಿದೆ, ಇದು ಮಧ್ಯದಲ್ಲಿ ಇದೆ. ಪ್ರತಿಯೊಂದು ವಸ್ತು ಸತೋ ರಜೋ ತಮೋ ಆಗುತ್ತೆ. ಭಗವಂತನ ಮಹಾವಾಕ್ಯ. भगवान माना भगवान, भगवान किसको कहा जाता ये भी नहीं जानता. ಭಗವಂತ ಅಂದ್ರೆ ಭಗವಂತನೇ. ಭಗವಂತ ಅಂತ ಯಾರಿಗೆ ಹೇಳಲಾಗುತ್ತೆ ಇದು ಸಹ ಗೊತ್ತಿಲ್ಲಲ್ಲ. राजा रानी है नहीं, ये है प्रेसिडेंट, प्राइम मिनिस्टर और उनके ढेर मिनिस्टर सतयुग में है यथा राजा रानी. फर्क तो बाबा ने बताया. ಇಲ್ಲಂತೂ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಅನೇಕ ಮಂತ್ರಿಗಳಿದ್ದಾರೆ. ಸತ್ಯುಗದಲ್ಲಿ ಯಥಾ ರಾಜ ರಾಣಿ ಇರುತ್ತಾರೆ. ಎಷ್ಟೊಂದು ವ್ಯತ್ಯಾಸ ಇದೆ. ಇದೆಲ್ಲ ಬಾಬೋರೇ ತಿಳಿಸಿದ್ದಾರೆ. सत्युग के जो मालिक है उनके मिनिस्टर ಅಡ್ವೈಸರ್ ಹೋತೆ नहीं. ಸತ್ಯುಗದ ಮಾಲೀಕ ಅವರಿಗೆ ಮಿನಿಸ್ಟರ್, ಅಡ್ವೈಸರ್ ಯಾರು ಇರೋದಿಲ್ಲ, ಅವಶ್ಯಕತೆ ಇಲ್ಲ. इस समय ही शिव बाबा से ताकत प्राप्त कर इस पद पाते. इस समय बाबा से ऊंच राय मिलता, जिससे ऊंच पद पाते. ಈ ಸಮಯದಲ್ಲಿ ಬಾಬುವರಿಂದ ಶಕ್ತಿಯನ್ನ ಪ್ರಾಪ್ತಿ ಮಾಡಿಕೊಂಡು ಈ ಪದವಿಯನ್ನ ಪಡೆಯುತ್ತಾರೆ. ಈ ಸಮಯ ತಂದೆಯಿಂದ ಉನ್ನತವಾದ ಆಜ್ಞೆ ಸಿಗುತ್ತೆ. ಇದರಿಂದ ಉನ್ನತವಾದ ಪದವಿಯನ್ನ ಪಡೆಯುತ್ತೀವಿ. फिर कोई से राय लेंगे नहीं, वहां वजीर होते ही. ನಂತರ ಯಾರಿಂದ ಆಜ್ಞೆ ಪಡೆಯೋದೇ ಇಲ್ಲ, ಅಲ್ಲಿ ಮಂತ್ರಿಗಳೇ ಇರೋದಿಲ್ಲ. वजीर तब होते जब वाम मार्ग में जाते अकल चट हो जाए. ಮಂತ್ರಿಗಳು ವಾಮ ಮಾರ್ಗದಲ್ಲಿ ಹೋದಾಗ ಇರ್ತಾರೆ. ಯಾಕೆಂದರೆ ಅಲ್ಲಿ ತಿಳುವಳಿಕೆ ಕಡಿಮೆ ಆಗ್ತದೆ. ಮೂಲ बात है विकार की, देह अभिमान से ही विकार पैदा हो. ಮುಖ್ಯವಾದ ಮಾತು ವಿಕಾರ. ದೇಹ ಅಭಿಮಾನದ ಕಾರಣ ವಿಕಾರ ಉತ್ಪತ್ತಿ. उनमें काम है नंबर 1. बाबा कहते ये काम महाशत्रु है, इस पर जीत पाना है. ಅದರಲ್ಲೂ ಕಾಮ ನಂಬರ್ 1. ಬಾಬಾ ಅಂತಾರೆ ಕಾಮ ಮಹಾಶತ್ರು ಆಗಿದೆ, ಅದರ ಮೇಲೆ ವಿಜಯವನ್ನ ಪಡಿಬೇಕಾಗಿದೆ. बाबा ने बहुत बार समझाया अपने को आत्मा समझो, अच्छे व बुरे संस्कार आत्मा में ही हो. ಬಾಬಾ ಬಹಳ ಸಲ ತಿಳಿಸಿದರೆ ನಿಮ್ಮನ್ನ ನೀವು ಆತ್ಮ ಅಂತ ತಿಳಿಯಿರಿ, ಒಳ್ಳೆಯದು ಅಥವಾ ಕೆಟ್ಟ ಸಂಸ್ಕಾರ ಆತ್ಮದಲ್ಲಿ ಇದೆ. यहाँ ही कर्म को कूटना होता, सतयुग में नहीं, वो है सुखदाम. ಇಲ್ಲಿ ಕರ್ಮವನ್ನ ಕುಟ್ಲಾಗುತ್ತೆ, ಸತ್ಯುಗದಲ್ಲ, ಅದಂತೂ ಸುಖಧಾಮ ಆಗಿದೆ. बाप आकर तुम बच्चों को सुखधाम शांति धाम का वासी बना दो. बाप डायरेक्ट आत्मा उनसे बातें करते. ಬಾಬಾ ಬಂದು ಮಕ್ಕಳಿಗೆ ಸುಖಧಾಮ ಶಾಂತಿ ಧಾಮದ ನಿವಾಸಿಯಾಗಿ ಮಾಡ್ತಾರೆ. ಬಾಬಾ ಡೈರೆಕ್ಟ್ ಆತ್ಮಗಳ ಜೊತೆ ಮಾತಾಡ್ತಾರೆ. सबको कहते आत्मा निश्चय बुद्धि बनकर बैठो, देह अभिमान छोड़ो. ಎಲ್ಲರಿಗೂ ತಿಳಿಸ್ಕೊಡ್ಲಾಗತ್ತೆ, ತಮ್ಮನ್ನ ತಾವು ಆತ್ಮ ಅಂತ ನಿಶ್ಚಯ ಮಾಡ್ಕೊಂಡು ಕೂತ್ಕೊಳ್ಳಿ, ದೇಹ ಅಭಿಮಾನವನ್ನ ಬಿಡಿ. ये देह विनाशी है, तुम अविनाशी आत्मा हो. ये ज्ञान और कोई भी है नहीं. ಈ ದೇಹ ವಿನಾಶಿ ಆಗಿದೆ, ತಾವು ಅವಿನಾಶಿ ಆಗಿದ್ದೀರಾ, ಈ ಜ್ಞಾನ ಮತ್ತೆ ಯಾರಲ್ಲೂ ಸಹ ಇಲ್ಲ. ज्ञान का पता ना होने कारण भक्ति को ही ज्ञान समझ लिया. अब तुम बच्चे समझते हो भक्ति अलग है, ज्ञान से तो सद्गति.
ಜ್ಞಾನದ ಅರಿವಿಲ್ಲದೆ ಕಾರಣ ಭಕ್ತಿಯನ್ನೇ ಜ್ಞಾನ ಅಂತ ತಿಳಿದು. ಈಗ ತಮ್ಮ ಮಕ್ಕಳಿಗೆ ಗೊತ್ತಾಗಿದೆ ಭಕ್ತಿನೇ ಬೇರೆಯಾಗಿದೆ, ಜ್ಞಾನದಿಂದ ಸದ್ಗತಿಯಾಗತ್ತೆ. भक्ति का सुख है अल्पकाल के लिए, क्योंकि पाप आत्मा बन जाते विकार में चले जाते. ಭಕ್ತಿಯಿಂದ ಅಲ್ಪಕಾಲದ ಸುಖ ಇರುತ್ತೆ, ಯಾಕೆಂದರೆ ಪಾಪಾತ್ಮರಾಗ್ತಾರೆ, ವಿಕಾರದಲ್ಲಿ ಹೊರಟೋಗ್ತಾರೆ. आधा कल्प के लिए बेहद का वर्षा मिलता वो पूरा हो गया, अब फिर बाप वर्षा देने आए जिससे पवित्र सुख शांति सब मिल. ಅರ್ಧ ಕಲ್ಪಕ್ಕೋಸ್ಕರ ಅನಂತವಾದ ಆಸ್ತಿ ಸಿಗುತ್ತೆ, ನಂತರ ಅದು ಪೂರ್ತಿಯಾಗುತ್ತೆ. ಈಗ ಮತ್ತೆ ಬಾಬೂರು ಆಸ್ತಿಯನ್ನು ಕೊಡಕ್ಕೆ ಬಂದಿದ್ದಾರೆ. ಇದರಲ್ಲಿ ಪವಿತ್ರತೆ, ಸುಖ, ಶಾಂತಿ ಎಲ್ಲವೂ ಸಿಗುತ್ತೆ. बच्चे तुम जानते हो ये पुरानी दुनिया तो कब्रिस्तान बनना ही है, अब इस कब्रिस्तान से दिल हटाए परिस्ता नई दुनिया में ममत्व लगाओ. ತಂದೆ ಅಂತಾರೆ, ಮಕ್ಕಳೇ ಈಗ ತಮಗೆ ಗೊತ್ತಿದೆ ಈ ಹಳೆ ಪ್ರಪಂಚ ಅಂತೂ ಸ್ಮಶಾನ ಆಗಲೇಬೇಕು. ಈಗ ಈ ಸ್ಮಶಾನದಿಂದ ನಿಮ್ಮ ಹೃದಯವನ್ನು ತೆಗಿ, ಪರಿಸ್ಥಾನ ಹೊಸ ಪ್ರಪಂಚದ ಜೊತೆ ಮಮತ್ವವನ್ನ ಜೋಡಣೆ ಮಾಡಿ. जैसे लौकिक बाप नया मकान बनाते तो बच्चों का बुद्धियों पुराने मकान से निकल गए, मकान से अलग हो जाते. ಯಾವ ರೀತಿ ಲೌಕಿಕ ತಂದೆ ಹೊಸ ಮನೆಯನ್ನ ಮಾಡಿದಾಗ ಮಕ್ಕಳ ಬುದ್ಧಿಯೋಗ ಹಳೆಯ ಮನೆಯಿಂದ ಹೊರಬಂದು ಹೊಸ ಮನೆಯ ಜೊತೆ ಆಸಕ್ತಿ ಕೂಡುತ್ತೆ. ऑफिस में बैठा होगा तो भी बुद्धि नए मकान में ही होगा, ಹೀಗೆ ಹದಿಕಿಲ್ಲ. ಆಫೀಸಲ್ಲಿ ಕುಳಿತಿದ್ರೂ ಸಹ ಬುದ್ಧಿಯಲ್ಲಿ ಹೊಸ ಮನೆಯೇ ಇರುತ್ತೆ, ಅದೆಲ್ಲ ಹದ್ದಿನ ಮಾತುಗಳು. बेहद का बाप तो नई दुनिया स्वर्ग रचते, कहते आप पुरानी दुनिया से संबंध तोड़ एक बाप से जोड़. ಅನಂತವಾದ ತಂದೆ ಈಗ ಹೊಸ ಪ್ರಪಂಚ ಸ್ವರ್ಗವನ್ನ ರಚನೆ ಮಾಡಿ, ಅಂದರೆ ಈಗ ಈ ಹಳೆಯ ಪ್ರಪಂಚದಿಂದ ಸಂಬಂಧವನ್ನ ಬಿಡಿ, ನನ್ನ ಒಬ್ಬ ತಂದೆಯ ಜೊತೆ ಜೋಡಣೆ ಮಾಡಿ. तुम्हारे लिए नई दुनिया स्वर्ग स्थापन करने आया हूं, अब ये सारी पुरानी दुनिया इस रुद्र ज्ञान यज्ञ में स्वाहा हो. ನಿಮಗೋಸ್ಕರ ಹೊಸ ಪ್ರಪಂಚ ಸ್ವರ್ಗವನ್ನ ಸ್ಥಾಪನೆ ಮಾಡಕ್ ಬಂದಿದೆ. ಈಗ ಈ ಇಡೀ ಹಳೆ ಪ್ರಪಂಚ ಈ ರುದ್ರಜ್ಞಾನ ಯಜ್ಞದಲ್ಲಿ ಸ್ವಾಹ ಆಗಲೇಬೇಕು. ये सारा जाट तमो प्रधान जड़ जड़ीभूत हो गया, अब फिर नया बनता. ಈ ಇಡೀ ವೃಕ್ಷ ತಮೋ ಪ್ರಧಾನ ಶೀತಲ ಅವಸ್ಥೆಯಲ್ಲಿ ಬಂದಿದೆ, ಈಗ ಇದು ಹೊಸದಾಗಲೇಬೇಕು. तो बाप समझाते ये है नई दुनिया की बातें, जैसे मनुष्य बीमारी में भी होपलेस हो जाते, समझते इसका बचना मुश्किल है, वैसे दुनिया भी अब होपलेस है. ಅಂದಮೇಲೆ ಬಾಬಾ ತಿಳಿಸ್ತಾರೆ, ಹೊಸ ಪ್ರಪಂಚದ ಮಾತುಗಳಿದ್ದಾವೆ. ಯಾವ ರೀತಿ ಮಾನವ ಅನಾರೋಗ್ಯದಲ್ಲಿ ಬಂದಾಗ ಹೋಪ್ಲೆಸ್ ಆಗ್ಬಿಡ್ತಾರೆ, ತಿಳ್ಕೊಂತಾರೆ ಈಗ ಇರೋದು ಬಹಳ ಕಷ್ಟ. ಅದೇ ರೀತಿ ಪ್ರಪಂಚನು ಈಗ ಹೋಪ್ಲೆಸ್ ಆಗಿದೆ. कब्रिस्तान बनना है, फिर इनको याद क्यों करना चाहिए, ये है बेहद का सन्यास. ಇದು ಸ್ಮಶಾನ ಆಗ್ಬೇಕಲ್ಲ, ಅಂದ ಮೇಲೆ ಇದನ್ನ ಯಾಕೆ ನೆನಪು ಮಾಡಬೇಕು? ಇದಾಗಿದೆ ಅನಂತವಾದ ಸನ್ಯಾಸತ್ವ. वो अटयोगी सन्यासी फिर घर-बार छोड़ जाते, तुम पुरानी दुनिया का ही सन्यास करते, पुरानी दुनिया से नई दुनिया में. ಅಲ್ಲಿ ಅಟಯೋಗಿ ಸನ್ಯಾಸಿಗಳು ಮನೆಯನ್ನ ಮಾತ್ರ ಬಿಟ್ಟು ಹೋಗ್ತಾರೆ, ತಾವು ಹಳೆ ಪ್ರಪಂಚದ ಸನ್ಯಾಸತ್ವವನ್ನ ಮಾಡಿ ಹಳೆ ಪ್ರಪಂಚದಿಂದ ಹೊಸ ಪ್ರಪಂಚ ಆಗ್ಬಿಡುತ್ತೆ. बाबा कहते हम तो ओबीडियंट सर्वेंट है, मैं बच्चों की सर्विस में आया. ತಂದೆ ತಿಳಿಸ್ತಾರೆ, ನಾನು ವಿಧೇಯನಾದ ಸೇವಕನಾಗಿ, ನಾನು ಮಕ್ಕಳ ಸೇವೆಯಲ್ಲಿ ಬಂದಿದ್ದೀನಿ. मुझे बुलाया बाबा, हम पति बन गए, आप पति दुनिया और पति शरीर में आओ. ನನ್ನ ಕರೆದ್ರಲ್ಲ
ಬಾಬಾ, ನಾವು ಪತಿತರಾಗ್ಬಿಟ್ಟಿದ್ದೀವಿ, ತಾವು ಸಹ ಪತಿತ ಪ್ರಪಂಚ, ಪತಿತ ದೇಹದಲ್ಲಿ ಬನ್ನಿ. निमंत्रण देखो कैसे देते हैं पतित बनाने वाला रावण जिसको जलाते रहे, बहुत कड़ा दुश्मन है. ನಿಮಂತ್ರಣ ನೋಡಿ ಹೆಂಗ್ ಕೊಡ್ತು. ಪತಿತರಾಗಿ ಮಾಡುವ ರಾವಣ ಆಗಿದ್ದರೆ ಆತನನ್ನ ಸುಡ್ತಾರೆ. ಆತ ಬಹಳ ದೊಡ್ಡ ಕಠಿಣವಾದ ದುಶ್ಮನ್ ಆಗಿದ್ದಾರೆ. जब से ये रावण आया तुमको आदि मध्य अंत दुख मिलता, ವಿಶೇಷ ಸಾಗರ್ ಮೇ ಗೋತೆ ಕಾತೆ. ಎಲ್ಲಿಂದ ರಾವಣ ಬಂದ್ರೋ ಅಲ್ಲಿಂದ ತಾವು ಆದಿ ಮಧ್ಯ ಅಂತ್ಯ ದುಃಖವನ್ನೇ ಪಡೆದರು. ವಿಷಯ ಸಾಗರದಲ್ಲಿ ಮುಳುಗಿ ಎದ್ದೇಳ್ತಾ ಬಂತು. ಆ बाबा कहते विष छोड़ ज्ञान अमृत पियो, आधा कल ब्राह्मण राज में तुम विकारों के कारण कितनी दुखी बने. ಬಾಬಾ ಅಂತಾರೆ, ವಿಷವನ್ನ ಬಿಟ್ಟು ಜ್ಞಾನಾಮೃತವನ್ನ ಕುಡಿಯಿರಿ. ಅರ್ಧ ಕಲ್ಪ ರಾವಣ ರಾಜ್ಯದಲ್ಲಿ ವಿಕಾರದ ಕಾರಣ ಎಷ್ಟೊಂದು ದುಃಖಿಗಳಾಗುತ್ತಲ್ಲ. इतने मत वाले बन जाते हो जो गाली बैठ देते, गाली भी इतना देते हो, कमाल करते हो, जो तुमको पावन विश्व का मालिक बना, उनको सबसे ज्यादा गाली दी. ಎಷ್ಟೊಂದು ಮತದವರಾಗ್ಬಿಡ್ತೀರ ಅಂದ್ರೆ ನಿಂದನೆಯನ್ನು ಕುತ್ಕೊಂಡು ಮಾಡ್ತಾ ಇರ್ತೀರ. ನಿಂದನೆ ಎಷ್ಟು ಕೊಡ್ತೀರಂದ್ರೆ ಆಶ್ಚರ್ಯ ಮಾಡಿ ತೋರಿಸ್ತೀರಿ. ಪಾವನ ವಿಶ್ವದ ಮಾಲೀಕರಾಗಿ ಮಾಡುವಂತವರಿಗೆ ಬಹಳ ಜಾಸ್ತಿ ನಿಂದನೆಯನ್ನ ಮಾಡ್ತೀರಾ. मनुष्यों के लिए तो कहते हो 84 लाख लोनिया और मुझे सर्वव्यापी कह देते हो, ये भी ड्रामा है. ಮನುಷ್ಯರಿಗೋಸ್ಕರ ಅಂತೀರ 84 ಲಕ್ಷ ಲೋನಿಗಳು ಅಂತ, ನನ್ನಂತೂ ಸರ್ವವ್ಯಾಪಿ ಬಿಟ್ಟಿದೆ, ಇದು ಡ್ರಾಮಾ ಅಲ್ಲ. तुमको असी में समझाते अच्छे अथवा बुरे संस्कार स्वभाव आत्मा के ही होते. आत्मा कहती हम 84 जन्म भोगते हैं. ನಿಮಗೆ ತಮಾಷೆಯಲ್ಲಿ ತಿಳಿಸಲಾಗುತ್ತೆ, ಒಳ್ಳೆಯದು ಅಥವಾ ಕೆಟ್ಟ ಸಂಸ್ಕಾರ ಸ್ವಭಾವ ಆತ್ಮದಲ್ಲಿ ಇರುತ್ತೆ. ಆತ್ಮನೇ ಅನ್ನತ್ತೆ ನಾನು 84 ಜನ್ಮವನ್ನ ಅನುಭವ ಮಾಡಿ. ಆತ್ಮ ही एक शरीर छोड़ दूसरा लेती, ये भी अभी बाबा ने समझा. ಆತ್ಮನೇ ಒಂದು ದೇಹವನ್ನ ಬಿಟ್ಟು ಮತ್ತೊಂದು ಪಡೆಯುತ್ತೆ, ಇದು ಸಹ ಬಾಬೋರೇ ತಿಳಿಸಿದ್ದಾರೆ. ड्रामा के प्लान अनुसार फिर बाबा ही आकर जो उल्टे हो गए उसको सुल्टा बना दे. ಡ್ರಾಮಾ ಅನುಸಾರ ಮತ್ತೆ ತಂದೆನೇ ಬಂದು ಯಾರು ಉಲ್ಟಾ ಆಗಿರ್ತಾರೆ ಅವರಿಗೆ ಸೀದಾ ಮಾಡ್ತಾರೆ. मीठे मीठे बच्चों को बाबा कहते कि यहाँ तुम उल्टे होकर नहीं बैठो, अपने को आत्मा समझो. ಮಧುರಾತಿ ಮಧುರ ಮಕ್ಕಳಿಗೆ ತಂದೆ ತಿಳಿಸ್ತಾರೆ, ನೀವು ಇಲ್ಲಿ ಉಲ್ಟಾ ಆಗಿ ಕುತ್ಕೋಬೇಡಿ, ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ಕುತ್ಕೊಳ್ಳಿ. अब तुमको अल्लाह बाप मिला जो सुल्टा बनाते, ರಾವಣ ಉಲ್ಟಾ बनाते. ಈಗ ನಿಮಗೆ ಅಲ್ಲಾ ತಂದೆ ಸಿಕ್ಕಿದೆ, ನಿಮ್ಮನ್ನ ಸೀದಾ ಮಾಡ್ತಾರೆ, ರಾವಣ ಉಲ್ಟಾ ಮಾಡ್ತಾರೆ. फिर सुल्टा बनने से तुम सीधे खड़े हो जाते, ये एक नाटक. ನೀವು ಸೀದಾ ಆದಾಗ ಎದ್ದು ನಿಂತು ಬಿಡ್ತೀರಿ, ಇದು ಒಂದು ನಾಟಕ ಮಾಡಲಾರ. ये ज्ञान बाबा ही बैठ बताते, भक्ति भक्ति है ज्ञान ज्ञान अलगे. ಎಲ್ಲ ಜ್ಞಾನ ತಂದೆನೇ ಕುತ್ಕೊಂಡು ತಿಳಿಸ್ತಾರೆ. ಭಕ್ತಿ ಭಕ್ತಿನೇ ಆಗಿದೆ, ಜ್ಞಾನ ಜ್ಞಾನನೇ ಆಗಿದೆ. भक्ति बिल्कुल अलग है, कहते एक तालाब है जहाँ स्नान करने से परिया बन जाती. फिर कह देते पार्वती को अमर कथा सुनाई. ಅಂತಾರೆ ಒಂದು ಕೊಳ ಇದೆ, ಅಲ್ಲಿ ಸ್ನಾನ ಮಾಡೋದ್ರಿಂದ ಎಲ್ಲರೂ ಪರಿ ಅಂದ್ರೆ ಪರಿಷ್ಠ ಆಗ್ಬಿಡ್ತಾರೆ. ಮತ್ತೆ ಅಂತಾರೆ ಪಾರ್ವತಿಗೆ ಅಮರ ಕಥೆಯನ್ನ ತಿಳಿಸಿ. अभी तुम अमर कथा सुन रहे हो ना, सिर्फ एक पार्वती को अमर कथा सुनाई क्या, ये तो बेहद की बात. ಈಗಂತೂ ತಾವು ಅಮರ ಕಥೆಯನ್ನ ಕೇಳ್ತಾ ಇದ್ದೀರಲ್ಲ, ಒಂದು ಪಾರ್ವತಿಗೆ ಅಮರ ಕಥೆಯನ್ನ ತಿಳಿಸಿದ್ರೇನು, ಇದೆಲ್ಲ ಅನಂತವಾದ ಮಾತು.
है सतयुग मृत्यु लोक है कलयुग, इनको कांटों का जंगल कहा जाए। ಅಮರ ಲೋಕ ಸತ್ಯುಗ ಆದರೆ ಮೃತ್ಯು ಲೋಕ ಕಲಿಯುಗ ಆಗಿದೆ. ಇದಕ್ಕೆ ಮುಳ್ಳಿನ ಕಾಡು ಅಂತ ಹೇಳ್ತಾರೆ. बाप को जानते ही नहीं कहते भी है परम पिता परमात्मा ए ಭಗವಾನ್. ತಂದೆಯನ್ನ ತಿಳ್ಕೊಂಡೇ ಇಲ್ಲ, ಸುಮ್ಮನೆ ಅಂತಿರ್ತಾರೆ ಪರಂಪಿತ ಪರಮಾತ್ಮ ಏ ಭಗವಂತ. तुम भी नहीं जानते थे, तुमको बाबा ने आकर सुल्टा बनाया. ಭಗವಾನ್ ಕೋ ಅಲ್ಲಾ ಕಹಾ ಜಾए, ನಿಮಗೂ ಗೊತ್ತಿಲ್ಲ. ಈಗ ಬಾಬಾ ಬಂದು ತಿಳಿಸಿದರೆ, ತಂದೆನೇ ಬಂದು ಸೀದಾ ಮಾಡಿದರೆ ಭಗವಂತನಿಗೆ ಅಲ್ಲ ಅಂತ ತಿಳಿಸಲಾಗುತ್ತೆ. अल्लाह पढ़ाकर अल्लाह पद देंगे न, परंतु भगवान है. ಅಲ್ಲಾ ಓದಿಸಿ ಅಲ್ಲನ ಪದವಿಯನ್ನ ಕೊಡ್ತಾರಲ್ಲ, ಆದರೆ ಭಗವಂತ ಒಬ್ಬರೇ ಆಗಿದೆ. इनको यानी लक्ष्मी नारायण को भगवान भगवती नहीं कही. ये तो पुनर्जन्म में आते हैं न, मैंने ही इनको पढ़ाकर दैवी गुण वाला बनाया. ಇವರಿಗೆ ಅಂದರೆ ಲಕ್ಷ್ಮೀ ನಾರಾಯಣರಿಗೆ ಭಗವಾನ್ ಭಗವತಿ ಅಂತ ಹೇಳಕ್ಕಾಗ, ಇವರು ಸಹ ಪುನರ್ಜನ್ಮದಲ್ಲಿ ಬರ್ತಾರೆ. ನಾನು ಇವರಿಗೆ ಓದಿಸಿ ದೈವಿ ಗುಣಧಾರಿಯಾಗಿ ಮಾಡ್ತೀನಿ. तुम सब ब्रदर्स हो, बाबा के वर्षे के हकदार. मनुष्य तो गोर अंधेरे में है, असुरी संप्रदाय है. ತಾವೆಲ್ಲ ಸಹೋದರರಾಗಿದ್ದೀರಾ, ತಂದೆಯ ಆಸ್ತಿಗೆ ಅಧಿಕಾರಿಯಾಗಿದ್ದೀರಾ. ಮನುಷ್ಯರಂತೂ ಘೋರ ಅಂಧಕಾರದಲ್ಲಿದ್ದರೆ ಅಸುರಿ ಸಂಪ್ರದಾಯದಲ್ಲಿ. कहते कलयुग तो अभी छोटे बच्चा जैसे घुटनों के बल पर चलता. कहते अभी बहुत वर्ष बड़े, कितना अज्ञान घोर अंधेरे में सोए ಅಂತಿರ್ತಾರೆ. ಈಗ ಕಲಿಯುಗ ಸಣ್ಣ ಮಗುವಿನ ಸಮಾನ, 4 ಕಾಲದ ಬಲದಿಂದ ನಡೀತಾ ಅನ್ಕೊಂತಾರೆ. ಈಗ ಬಹಳಷ್ಟು ವರ್ಷ ಇದೆ, ಈ ರೀತಿ ಅಜ್ಞಾನದ ಅಂಧಕಾರದಲ್ಲಿ ನಿದ್ದೆ ಮಾಡ್ತಾ ಇದೆ. ये भी एक खेल है, सोचने में दुख नहीं होता, अंधेरे में रात को दुख होता. ಇದು ಒಂದು ಆಟ. ಬೆಳಕಿನಲ್ಲಿ ದುಃಖ ಇರೋದಿಲ್ಲ, ಅಂಧಕಾರದ ರಾತ್ರಿಯಲ್ಲಿ ದುಃಖ ಇರುತ್ತೆ. ये भी तुम ही समझते हो और समझा सकते हो. पहले पहले तो हर एक मनुष्य को बाबा का परिचय. ಇದು ಸಹ ನೀವೇ ತಿಳ್ಕೊಂತೀರಾ, ಬೇರೆಯವರಿಗೆ ತಿಳಿಸ್ತೀರಾ. ಮೊಟ್ಟ ಮೊದಲು ಪ್ರತಿಯೊಂದು ಮನುಷ್ಯನಿಗೆ ತಂದೆಯ ಪರಿಚಯವನ್ನ ಕೊಡಬೇಕು. दो बाप तो हर एक को होते, हद का बाप हद का सुख देते, बेहद का बाप बेहद का सुख. ಇಬ್ಬರು ತಂದೆ ಪ್ರತಿಯೊಬ್ಬರಿಗೂ ಇರ್ತಾರೆ. ಹದ್ದಿನ ತಂದೆ ಹದ್ದಿನ ಸುಖವನ್ನ ಕೊಟ್ರೆ, ಅನಂತವಾದ ತಂದೆ ಅನಂತವಾದ ಸುಖವನ್ನ ಕೊಡ್ತಾರೆ. शिवरात्रि मनाते तो जरूर बाप आते, स्वर्ग स्थापन करते. जो स्वर्ग फास्ट हो गया फिर ಸ್ಥಾಪನಾ कर. ಶಿವರಾತ್ರಿಯನ್ನ ಆಚರಣೆ ಮಾಡ್ತೀರಾ ಅಂದ ಮೇಲೆ ಬಾಬಾ ಬರ್ತಾರೆ, ಸ್ವರ್ಗದ ಸ್ಥಾಪನೆ ಮಾಡಿ. ಏನು ಸ್ವರ್ಗ ಆಗೋಯ್ತು ಅದನ್ನ ಮತ್ತೆ ಸ್ಥಾಪನೆ ಮಾಡಿ. अभी है तमो प्रधान दुनिया नरक. ड्रामा अनुसार जब एक्यूरेट समय होता तब फिर मैं आकर अपना पार्ट बजा. ಈಗಂತೂ ತಮೋ ಪ್ರಧಾನ ಪ್ರಪಂಚ ನರಕ. ಡ್ರಾಮಾ ಪ್ಲಾನ್ ಅನುಸಾರ ಯಾವಾಗ ಸರಿಯಾದ ಸಮಯ ಬರುತ್ತೆ ಆಗ ನಾನು ಮತ್ತೆ ಬಂದು ನನ್ನ ಪಾತ್ರವನ್ನ ಅಭಿನಯ ಮಾಡಿ. मैं तो हूँ निराकार, मुझे मुख तो जरूर चाहिए ना. बैल का मुख तोड़ेगी. ನಾನಂತೂ ನಿರಾಕಾರ, ನನಗೆ ಬಾಯಿಯಂತೂ ಅವಶ್ಯಕತೆ ಇದಲ್ಲ. ಎತ್ತಿನ ಮುಖ ಹೆಂಗಿ ಸರಿ ಹೋಗುತ್ತೆ. मैं मुख इनका लेता हूँ जो बहुत जन्मों के अंत के जन्म में वानप्रस्थ अवस्था में है, इनमें प्रवेश करता हूँ. ये अपने जन्मों को नहीं जानता. ನಾನು ಈತನ ಮುಖವನ್ನ ಪಡಿತೀನಿ. ಯಾರು ಬಹಳ ಜನ್ಮಗಳ ಅಂತ್ಯದ ಜನ್ಮ ವಾನಪ್ರಸ್ಥದಲ್ಲಿ ಇರ್ತಾರೆ, ಇವರಲ್ಲಿ ಪ್ರವೇಶ ಮಾಡ್ತೀನಿ.
ಇವರಿಗೆ ತಮ್ಮ ಜನ್ಮಗಳ ಬಗ್ಗೆ ಗೊತ್ತಿಲ್ಲ. मीठे मीठे सिखलवे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार. जैसे बाप डायरेक्ट आत्माओं से बातें करते ऐसे स्वयं को आत्मा निश्चय करना है. ಯಾವ ರೀತಿ ತಂದೆ ಡೈರೆಕ್ಟ್ ಆತ್ಮಗಳ ಜೊತೆ ಮಾತಾಡ್ತಾರೆ ಅದೇ ರೀತಿ ಸ್ವಯಂ ಅನ್ನ ಆತ್ಮ ಅಂತ ನಿಶ್ಚಯ ಮಾಡ್ಕೋಬೇಕು. इस कब्रिस्तान से मम तो निकाल देना. ऐसे संस्कार धारण करने से जो कभी कर्म भोगना ना पड़े. ಈ ಸ್ಮಶಾನದಿಂದ ಮಮತ್ವವನ್ನು ತೆಗೆ. ಇಂತಹ ಸಂಸ್ಕಾರವನ್ನು ಧಾರಣೆ ಮಾಡಿ ಅಂದರೆ ಎಂದೂ ಕರ್ಮವನ್ನು ಹುಟ್ಟುವ ಅವಶ್ಯಕತೆ ಇಲ್ಲದೆ ಇರಲಿ. ಎರಡನೇದು, जैसे बाबा ड्रामा पर अटल होने कारण किसी को दोषी नहीं देते. गाली देने वाले अपकारी पर भी उपकार करते. ऐसे बाप समान. ಯಾವ ರೀತಿ ತಂದೆ ಡ್ರಾಮಾ ಮೇಲೆ ಅಟಲವಾಗಿ ಇರುವ ಕಾರಣ ಯಾರಿಗೂ ದೋಷವನ್ನು ಕೊಡೋದಿಲ್ಲ. ನಿಂದನೆ ಮಾಡುವಂಥವರು ಅಪಕಾರಿಗಳ ಮೇಲೇನೂ ಉಪಕಾರವನ್ನು ಮಾಡಿ ಆ ರೀತಿ ತಂದೆ ಸಮಾನ ಆಗಿ. इस ड्रामा में किसी का दोष नहीं, ये एक्यूरेट बना है. ಈ ಡ್ರಾಮಾದಲ್ಲಿ ಯಾರ್ದು ದೋಷ ಇಲ್ಲ, ಇದಂತೂ ಕರೆಕ್ಟ್ ಆಗಿ ತಯಾರಾಗಿದೆ. वरदान. हर कदम में वरदाता से वरदान प्राप्त कर मेहनत से मुक्त रहने वाले अधिकारी आत्मा. ಪ್ರತಿಯೊಂದು ಹೆಜ್ಜೆಯಲ್ಲೂ ವರದಾತನಿಂದ ವರದಾನವನ್ನು ಪ್ರಾಪ್ತಿ ಮಾಡಿಕೊಂಡು ಶ್ರಮದಿಂದ ಮುಕ್ತರಾಗುವಂಥವರು अधिकारी आत्मा भव. जो है ही वरदाता के बच्चे उनको हर कदम में वरदाता से वरदान स्वतः ही मिलते हैं. ಯಾರು ವರದಾತನ ಮಕ್ಕಳಾಗಿದ್ದಾರೆ ಅವರಿಗೆ ಪ್ರತಿ ಹೆಜ್ಜೆಯಲ್ಲಿ ವರದಾತನಿಂದ ವರದಾನ ಸ್ವತಃ ಸಿಗುತ್ತೆ. वरदान ही उनकी पालना है, वरदानों की पालना से ही बने. ವರದಾನನೇ ಅವರ ಪಾಲನೆ, ವರದಾನಗಳ ಪಾಲನೆಯಿಂದನೇ ಪಾಲನೆ ಪಡಿತಾ ಇರ್ತಾರೆ, ಬೆಳೀತಾ ಇರ್ತಾರೆ. बिना मेहनत के इतनी श्रेष्ठ प्राप्ति होना इसे ही वरदान कहा जाता. ಶ್ರಮ ಇಲ್ಲದೆ ಇಷ್ಟೊಂದು ಶ್ರೇಷ್ಠ ಪ್ರಾಪ್ತಿಗಳು ಆಗುವಂಥದ್ದೇ ವರದಾನ ಅಂತ ತಿಳಿಸ್ಕೊಡ್ತಾರೆ. तो जन्म जन्म प्राप्ति के अधिकारी ಬಂದೆ ಅಂದ ಮೇಲೆ ಜನ್ಮ ಜನ್ಮಾಂತರ ಪ್ರಾಪ್ತಿಗೆ ಅಧಿಕಾರಿ ಆಗಿದ್ದೀರಾ. हर कदम में वरदाता का वरदान मिल रहा है और सदा मिलता रहेगा. ಪ್ರತಿ ಹೆಜ್ಜೆಯಲ್ಲೂ ವರದಾತನ ವರದಾನ ಸಿಗ್ತಾ ಸದಾ ಸಿಗ್ತಾ ಇರುತ್ತೆ. अधिकारी आत्मा के लिए दृष्टि से बोल से संबंध से वरदान ही वरदान. अधिकारी ಆತ್ಮಕ್ಕೋಸ್ಕರ ದೃಷ್ಟಿಯಿಂದ ಮಾತಿನಿಂದ ಸಂಬಂಧದಿಂದ ವರದಾನನೇ वरदान आಗಿದೆ. इंदिन स्लोगन. समय की रफ्तार के प्रमाण पुरुषार्थ की रफ्तार तीव्र करो. ಸಮಯದ ವೇಗದ ಪ್ರಮಾಣ ಪುರುಷಾರ್ಥದ ವೇಗವನ್ನು ತೀವ್ರ ಮಾಡಿ.